ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ನಾನು ಈ ವಾಹಿನಿ ಮುಖಾಂತರ ಸಂಗ್ಯಾಬಾಳೆ ಅರ್ಥಾತ್ ಗಂಗಾಪ್ರಸನ ಅನ್ನುವಂಥ ಒಂದು ಈ ಸನ್ನಾಟವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾಬಾಳೆ ಜೋಡಿನ ಗೆಳೆಯರು ಬಸವಣ್ಣ ದೇವರ ಗುಡಿಗೆ ಹೋದಾಗ ಲಗಳಾರಿ ಎರಡನೇ ಹೆಂಡತಿ ಗಂಗಾ ನೋಡಿದಂಥ ಸಂಗ್ಯಾನ ಮನಸ್ಸು ಅವಳ ಮೇಲೆ ಆಗಿ ಅವಳನ್ನು ಹೆಂಗಾದರೂ ಮಾಡಿ ಅವನು ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಬಲವಂತರವಾಗಿ ಅವಳನ್ನು ಕೇಳಿಕೊಂಡು ಬಾ ಅಂತೇಳಿ ಅವನ ಆಪ್ತ ಸ್ನೇಹಿತ ಜೀವನ ಗೆಳೆಯ ಬಾಯಾಗ ಹೇಳ್ತಾ ಇದ್ದಾನೆ. ನೋಡಪ್ಪ ಗೆಳೆಯ, ನೋಡು ನಾನು ಹೇಳಿದಂಗೆ ಅಲ್ಲಿ ಸೀದಾ ಹೋದ್ರೆ ಅಲ್ಲಿ ಗೊಂಬೆ ಗುಡಿ ಐತಿ, ಅಲ್ಲಿ ಚಾವಡಿ ಐತಿ, ಆ ಚಾವಡಿ ಹತ್ತ ಒಂದು ತೆಂಗಿನ ಗಿಡ ಅದಾವು, ಅದ್ರಾಗ ಪಾರಿವಾಳ ಕುಂತಾವು ಅಂತ ಹೇಳಿಲ್ಲೋ ಗೆಳೆಯ. ಹೇಳಿಪ್ಪ, ಅವೆಲ್ಲ ಉಳ್ಕಿದ್ವೆಲ್ಲ ಅಲ್ಲೇ ಇರ್ತಾವೆ. ಆದ್ರೆ ಪರಿವಾಳ ನಾ ಬರೋರು ಬರ್ರಂತ ಹಾರಿ ಹೋದ್ರೆ ನಾ ಅವ್ರ ಬೆನ್ನ ಹಚ್ಚಿ ಹೋಗ್ಲಿಲ್ಪ ಗೆಳೆಯ. ನೀನು ಅದು ನನಗೆ ವಿಚಾರ ಮಾಡಿ ಹೇಳ. ನಾ ಸುಮ್ಮನೆ ಹೇಳಿ ಏನೋ ನಾನು ಹೆಂಗೆ ಹೋಗ್ಲಿ, ಎಲ್ಲಿ ಹೋಗಲಿ ಗೆಳೆಯ. ಕೂನಾ ಗುರುತ ಹೇಳ್ತೇನಂತ ಹೇಳಿ ನನಗೆ ಆಗ ಹೇಳಪ್ಪ, ಅದನ್ನು ನನಗೆ ಸರಿಯಾಗಿ ಹೇಳು, ನನಗೆ ತಿಳಿಯೋಂಗೆ ಹೇಳು ಆಗಲಿ. ಬಾರು ನನ್ನ ಜೀವದ ಗೆಳೆಯ ಕೂನ ಹಿಡಿಯೋ ಸರತ, ಬಾರು ನನ್ನ ಜೀವದ ಗೆಳೆಯ ಕೂನ ಹಿಡಿಯೋ ಸರತ, ಗಂಗಾನ ಮನೆ ಪ್ಯಾಟಿ ಕೂತಲೆ ಐತಿ ನೋಡು, ಚದುರಂಗ ಬಾ ಊಟ ಗೊಂಬೆಗೂಡಿ ಐತಿ, ನೀವಾಳ ರಂಗಾಟ ನೀ ಹೋಗಿ ನಿಂತ ಕೇಳು ನನ್ನ ಮನದ ಆತ, ನೀ ಕೇಳು ನನ್ನ ಗೆಳೆಯ, ವೀರಪಕ್ಷಿ ಬಸವಂತ ಅವರೇನ ಮಾಡತಾರೋ, ನೀ ನೋಡು ಹೋಗಿ ಅವಳನ್ನು ಕೇಳ್ಕೊಂಡು ಬಾರು, ಅವಳ ಗಂಡ ಊರಾಗಿಲ್ಲ ನಿನಗಂತೂ ಯಾವಾಗಿಲ್ಲ, ನೋಡು ಹೋಗಿ ಕೇಳಿಕೊಂಡು ಬಾರು, ನಾನಿನ್ನ ದಾರಿ ಕಾಯ್ತೀನಿ, ಬಾರು ನನ್ನ ಜೀವದ ಗೆಳೆಯ ಕುನ ಹಿಡಿಯೋ ಸರ್ತ, ನೀ ಗೆಳೆಯ ಹಿಡಿಯೋ ಬಡ್ಡಿ ಗುರುತ ಅಕ್ಕಿ ಮಾರುವವು ನೀ, ಅದರಾಚೀಕ ಪೋಸ್ಟ್ ಗಟ್ಟಿ ಗಂಗಾನ ಮನೆ ಇದರ ಅಂತ ಹೇಳಿದ್ದೀನಿ ಗೆಳೆಯ. ತೆಂಗಿನ ಗಿಡ ಉಂಟು ಗಂಗಾನ ಮನೆ ಇದರ ಆತು ಬಿಡಪ್ಪ. ಮನೆ ಕಡೆ ಎಲ್ಲೋ ಗೆಳೆಯ ನನ್ನ ದ್ಯಾಸ, ಸಾಯ್ತೀನೋ ಉಪವಾಸ, ಗಂಗಾನ ಮೇಲೆ ಆಗೇತು ನನ್ನ ಮನಸ್ಸ, ರಾತ್ರಿ ಹಗಲು ಬೀಳುತ್ತಾವು ಅಕ್ಕಿ ಕನಸ, ಸಾಸ್ ಮಾಡಿ ಹೊಲ್ಸ ನೀನು ಅಕ್ಕಿ ಮನಸ, ಪಳಪ್ಪನ ಸಾಸ್ ಮಾಡಿ ಈ ಕೆಲಸ ಗೆಳೆಯ. ನೀ ಎಲ್ಲ ಹೇಳ್ತೀಪ್ಪ, ನಿನ್ನ ಮಾತೆಲ್ಲ ಕರೆ ಐತಿ, ನಿನ್ನ ಮನುಷ್ಯನ ದಗುಡು ಏನೈತಿ ನನಗೆ ಗೊತ್ತಾಕತಿ. ಆದ್ರೆ ನೋಡಿ ಗೆಳೆಯ, ಇದನ್ನು ಮಾಡ್ಬೇಕಾದ್ರೆ ಯಾಕೋ ನನ್ನ ಮನಸ್ಸ ಹಿಂದೆ ಮುಂದೆ ನೋಡ್ತೈತಿ ಗೆಳೆಯ. ಬಾಳಣ್ಣ ನೋಡು, ನಾ ಹೇಳ್ತಿ ಕೇಳಿ ನನಗಂತೂ ಈ ವಿಷಯ ಬಿಟ್ಟು ಬೇರೆ ಏನು ತಿಳಿಯಾಗ ಹೋಗುವತ್ತ ನೋಡಲ್ಲಿ ಹೇಳಿಲ್ಲ. ಅಂತಿಂತ ಪಾರಿವಾಳ ಗೆಳೆಯವ ಯಾಂತಪ್ಪ, ಈ ಗಂಗಾ ಪ್ರೀತಿಯಿಂದ ಸಾಕಿ ಪಾರಿವಾಳ ಅದಾವು. ಹೆಂಗೆ ಪ್ರೀತಿಯಿಂದ ಸಾಕಿದ ಅನುಕೂಲ ಇಲ್ಲಿ ಹೋಗೋದು ಗೆಳೆಯ. ಗೆಳೆಯ ಇವತ್ತು ಹಾರಿ ಹೋದ್ರು ಮಾತು ಬಂದು ಅಲ್ಲೇ ಕೊಂಡಿರ್ತಾವೆ ತೆಂಗಿನ ಗಿಡದಾಗ. ಹಿಂಗೆ ಎಲ್ಲ ಚೌಕಾಶಿ ಮಾಡ್ಕೊಂಡು ಬಂದೀವಲ್ಲೋ ಗೆಳೆಯ. ಹೌದಪ್ಪ ಗೆಳೆಯ, ಅದಕ್ಕೆ ಏನಿಲ್ಲ ಮನೆ ಕಡೆ ಇಲ್ಲೋ ದ್ಯಾಸ ಅಂಥೇಳಿ. ಯಾಕಂದ್ರೆ ಆಕೆ ಬಾಯಲ್ಲಿ ಮನಸ್ಸಾಗೈತಿ, ಗೊತ್ತಾ ಹಿಡ್ಕೊಂಡ ನೀ ಹೆಂಗಾದ್ರೂ ಮಾಡಿ ಅವ್ರ ಮನೆ ಮಠ ಹೋಗಿ ತಿಳ್ಕೊಂಡು ಬರ್ಬೇಕು. ಏನು ಮಾಡಪ್ಪ ಗೆಳೆಯ ಅನ್ನೋದ್ರ ಇಷ್ಟೆಲ್ಲ ಹೇಳ್ತೀವಿ ಅಂದಮೇಲೆ ನನಗಾದರೂ ಹೋಗ್ಬೇಕನ್ಸತಿ. ಆದರೆ ಹೋಗಿ ಮಂಗೆ ಆಗಿ ಬರಬಾರ್ದು ಅಂತ ಒಳಗೆ ಮನಸ್ಸಿಗೆ ಇರ್ತೈತಿ. ನೋಡಪ್ಪ ಗೆಳೆಯ, ನನ್ನ ಸಲುವಾಗಿ ನೀನು ಮನಸ್ಸು ಕಲ್ಲು ಮಾಡಿಕೊಂಡ ನಾನದು ನಿನ್ನ ಮೇಲೆ ಬರೋದು ಇಟ್ಕೊಂಡು ಹೇಳ್ತೀನಿ. ಹೆಂಗಾರು ಮಾಡಿ ಹೋಗಿ ಬಾ, ನೀ ಬರೋ ಮಟ್ಟ ನಾ ಇಲ್ಲೇ ದಾರಿ ಕೂತ್ಕೊಂಡಿರ್ತೀನಿ ನೋಡಪ್ಪ ಹಿಂಗೆ ಅಂದಿ ಗೆಳೆಯ. ಮತ್ತು ನೀನು ಮಾಡೋದಪ್ಪ, ಹೋಗಿ ಬರ್ತೇನೆ. ನೋಡು, ನಿನ್ನ ಮನಸ್ಸಿನಾಗ ಅರ್ಥಕತಿ, ನಿನ್ನ ಮಾಡಿದ ಉಪಕಾರನ ಗದೈತಿ. ಆದರೆ ಇಂಥ ಕುಂಟ್ರತನ ಕೆಲಸ ಮಾಡೋಕೆ ಯಾಕೋ ಮನಸ್ಸು ಬರ್ತಾಯಿಲ್ಲ, ಅದು ಹೋಗಿ ಬಿಡ್ತಾನಪ್ಪ ಇಲ್ಲೇ ಅಂತ. ನೋಡ್ರಿ ಅಂಥ ಪ್ರಸಂಗ ಬಂತು ಮನುಷ್ಯಾಗ. ಇದು ಯಾರ್ದಾಗಲಿ ಅನ್ನೋದು ನಾವು ಭಾಳ ಕಷ್ಟ. ನಾವು ಮತ್ತೊಬ್ಬರು ಏನಾರ ಉಂಡು ತಿಂದೀವಿ ಅಂತಂದ್ರೆ ಅವ್ರು ಋಣದಾಗ ಬಿದ್ದ ಕೂಡಲೇ ಇಂಥ ಕೆಲಸ ಸಹಿತ ಮಾಡಬೇಕಾಗತ್ತೆ. ನನಗಂತೂ ಇಂಥ ಕೆಲಸ ಮಾಡೋಕೆ ಮರೆಯೋ ಸರಿ ಅನ್ಸ್ಕೊಳ್ಳೋ ಕರೆ, ಆದರೂ ಹೋಗಿ ಬರ್ತೇನೆ. ಹಾಂ, ಇದರ ರಸ್ತಾದ ಮೇಲೆ
ಎಡಕ್ಕೆ ತಿಳಿಗಿದ್ರೆ ಅಲ್ಲಿ ಪೋಸ್ಟ್ ಕಟ್ಟಿ ಚಂದ್ರನ ಗುಡಿ ಐತಿ, ಮುಂದೆ ಗೊಂಬೆ ಗುಡಿ ಐತ, ಅಲ್ಲಿ ತೆಂಗಿನ ಗಿಡಗಳು ಅದಾವು. ದೊಡ್ಡ ಬಾಗದ ಮನೆ ಇದೆ ಅವ್ರ ಹಿರಣ್ಣನ ಮನೆ. ನಾನು ನೋಡೀನಿ, ಆದರೆ ಹಂಗೆ ನಗರ ಗೊತ್ತೆ ನೋಡ್ರಿಕ್ಕಿಲ್ಲ. ನೀನು ನಮ್ಮ ಗೆಳೆಯನ ಸಲಾಗಿ ಹೋಗ್ಬೇಕಾಗೈತಿ. ಆದ್ರೆ ಒಮ್ಗೆ ಪಾಪ ಗಂಡು ಮಕ್ಕಳು ಇಲ್ಲದ ಮನೆಯೊಳಗೆ ಹೊಂಗೆ ಹೋಗೋದು, ಬಾಗಲ್ಲಾಗ ನಿಂತ್ಕೊಂಡು ನೋಡು ಕೇಳ್ತೇನೆ, ಮಾತಾಡ್ತೇನೆ, ಏನಾಕೈತೆ ನೋಡೋನು. ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗವ್ವ ಮನೆಯಾಗ, ಬಾರವ್ವ ಬಾಳ ಬಂದಿನ ಹೊರಗ, ಮಾತೊಂದು ಹೇಳುದತ್ತವ್ವ ನಿನಗೆ. ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗವ್ವ ಮನೆಯಾಗ, ಬಾರವ್ವ ಬಾಳ ಬಂದೇನಿ ಹೊರಗ, ಮಾತೊಂದು ಹೇಳುವುದತ್ತವ್ವ ನಿನಗೆ. ಹೊರಗಡೆ ನಿಂತುಕೊಂಡು ಭಾಳ ಈ ಮಾತುಗಳನ್ನ ಹೇಳಿದ ಕ್ಷಣ ಮನೆಯಲ್ಲಿದ್ದಂಥ ಗಂಗಾಗ ಶಬ್ದಗಳು ಕೇಳಿ ಯಾರೋ ಬಂದಾರಂತ ತಿಳ್ಕೊಂಡು ಮರ್ಯಾದಸ್ಥ ಹೆಣ್ಮಗಳು ಬಾಗಿಲು ಒಳಗಡೆ ನಿಂತುಕೊಂಡು ಹೇಳ್ತಾರೆ, ಯಾರಪ್ಪ ಬಂದವರು ಬಾಗಿಲದಾಗ, ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಯಾರಪ್ಪ ಬಂದವರು ಬಾಗಿಲದಾಗ, ಯಾರನ್ನ ಬಂದವರು ಬಾಗಿಲದಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ. ಒಳಗಿಲಿಂದಲೇ ಗಂಗವ್ವ ಬಂದಂಥವ್ರಿಗೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗ್ಯಾರು, ಮನೆಯಾಗ ಯಾರೂ ಇಲ್ಲ, ಯಾರದ್ರಿ ಕೇಳಿದಾಗ, ಅವ್ವ ಬಡತನ ಕಾಡತತ್ವ ನನಗೆ, ಬಡತನ ಕಾಡತತ್ವ ನನಗೆ, ಮಕ್ಕಳ ಮರಿ ಬಾಳವ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡ ವಚನ, ಮಂದ್ಯಾಗ ಮಾಡಬೇಡ ಅಪಮಾನ, ಬಡವ ಬಾಳ ಬಂದೇನ ಮಕ್ಕಳು ಮರಿ ಬಾಳವ್ವ ನನಗೆ, ಅದಕ್ಕಾಗಿ ಬಂದೇನಿ ಕೊಡ ವಚನ, ಮಂದ್ಯಾಗ ಮಾಡಬೇಡ ಅಪಮಾನ. ಏನಪ್ಪ ನೀನು ಹೊರಗಡೆ ನಿಂತ್ಕೊಂಡೆ, ನಿನಗೆ ಬಡತನ ಐತಿ, ಮಕ್ಕಳ ಮರಿ ಭಾಳ ಅದಾವು ಅಂತ ಕೇಳ್ತಾ ಇದ್ದಿ. ನಾ ಏನು ಮಾಡೋಕ್ಕೈತಿ, ಬಡತನ ಸಿರಿತನ ಅದನ್ನು ನಮ್ಮ ಕೈಯಾಗಿಂದಲ್ಲ ನೋಡೋಣ. ಬಡತನ ಸಿರಿತನ ದೈವದ ಆಟ, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗ ಇರಬೇಕ, ಇರಲಪ್ಪ ಸಮಾಧಾನ ಜೀವಕ್ಕೆ. ಬಡತನ ಸಿರಿತನ ದೈವದ ಆಟ, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗ ಇರಬೇಕ, ಇರಲಪ್ಪ ಸಮಾಧಾನ ಜೀವಕ್ಕೆ. ಬಡತನ ಸಿರಿತನ ಅನ್ನೋದು ಯಾರ ಕೈಯಾಗಿದ್ದಲ್ಲ ನೋಡು, ದೇವರ ಇಟ್ಟಂಗೆ ಇರಬೇಕಾಗ್ತೈತಿ. ನಿಮ್ಮ ಜೀವನಕ್ಕೆ ಸಮಾಧಾನ ಇರಲಪ್ಪ. ಇಲ್ಲವ್ವ, ನಂದು ಒಂದು ಮಾತು ನಿನ್ನಷ್ಟೇ ಇದಕ್ಕೆ ಹೇಳ್ಬೇಕಂತ ಬಂದೀನಿ, ಅದಕ್ಕೆ ಕೇಳಬೇಕವ್ವ. ಏನಪ್ಪ ಅದಂಥದ್ದು? ಇಬ್ಬರಳು ಇರಳೆವ್ವ ಈ ಮಾತ, ಇಬ್ಬರಳು ಇರಳೆವ್ವ ಈ ಮಾತ, ಮತ್ತೊಬ್ಬರು ಕೇಳಿದ್ರಾದಿತ ಘಾತ, ಬಡವನ ಮ್ಯಾಲ ಇರಳೆವ್ವ ಮಾಯಾ ಮಮತ. ಇಬ್ಬರಳು ಇರಲೆವ್ವ ಈ ಮಾತ, ಇಬ್ಬರಳು ಇರಲೆವ್ವ ಈ ಮಾತ, ಮತ್ತೊಬ್ಬರು ಕೇಳಿದ್ರಾದಿತ ಘಾತ, ಬಡವನ ಮ್ಯಾಲ ಇರಲೆವ್ವ ಮಾಯಾ ಮಮತ. ಇವ ನನ್ನ ಮಾತ ಮತ್ತೊಬ್ಬರು ಕೇಳಬಾರು, ಅದಕ್ಕೆ ನೀ ಅಷ್ಟೇ ಕೇಳ್ಬೇಕಂತ ನನ್ನಲ್ಲಿ ಕೇಳ್ಕೊತಾರ. ನಾನು ಹಿಂಗೆ ಇಷ್ಟದಲ್ಲಿ ಹೇಳ್ತೆ ಏನಾಗೈತಪ್ಪ? ಹಂಗಾದ್ರೆ ಹೇಳಪ್ಪ ಏನು ಕೆಲಸ ಬಾಳಪ್ಪಣ್ಣ, ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ಆಪತ್ತಾದರೂ ಏನ? ಬಾಳಪ್ಪಣ್ಣ ಹೇಳಪ್ಪ ಏನು ಕೆಲಸ, ಹಂಗಾದ್ರೆ ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ, ನಿನಗೆ ಬಂದ ಆಪತ್ತಾದರೂ ಏನ? ಇಷ್ಟು ನೀನು ಕಳಕಳಿಯಿಂದ ಕಕ್ಕುಲಾತಿಯಿಂದ ಮತ್ತೊಬ್ಬರು ಕೇಳ್ದಂಗೆ ಐತಿಂತೆ ಮಾತಾ. ಹಂಗಾರೆ ಅದು ಮಾತು ಏನಪ್ಪ ಹೇಳು, ಮನೆ ಒಳಗಾರ ಬಾ, ಇರಲಿವ್ವ ಇಲ್ಲಿ ಹೇಳ್ತೇನೆ, ಬಗಲ್ ಹೊರಗೆ ಅದೀನಿ. ಏನವ್ವ ತಂಗಿ, ಮನೆಯಲ್ಲಿ ಏನು ಮಾಡಕತ್ತೀರಿ ನೀವು? ಏನಪ್ಪ ಅನ್ನ ಬಾಳಪ್ಪಣ್ಣ,
ಒಳಗೆ ಬರೀ ಮೊದಲ ನೀವು ಎಂದೂ ನಮ್ಮ ಮನೆಗೆ ಬಂದವರಲ್ಲ, ಬರ್ರಿ ಭಾಳ ಚಲೋ ಆಯ್ತು ಕುಂಡ್ರಿಲ್ಲೇ. ಏನು ಮಾಡೋದು, ಹೆಣ್ಮಕ್ಳ ಕೆಲಸ ಮನೆಯಾಗಿದ್ದು ಇರ್ತೈತಿ. ನಮ್ಮವರು ಊರಾಗಿಲ್ಲ, ಮನೆಯಾಗಿಲ್ಲ. ಅವರು ನನ್ನ ಗಂಡ ಮುತ್ತು ಮಾಣಿಕ್ಯ ವ್ಯಾಪಾರಕ್ಕಂತೇಳಿ ಬಳ್ಳಾರಿ ಹೋಗಿದ್ದಾರೆ. ಇದೊಂದು ನನ್ನ ದೊಡ್ಡ ಮೈದಾನ ವಿರೂಪಾಕ್ಷಿ ಹೊಲಕ್ಕೆ ಹೋಗ್ಯಾನು. ಮತ್ತು ಸಣ್ಣ ಮೈದನ ಬಸವಂತ ಅವನು ಗರಡಿ ಮನೆಗೆ ಹೋಗ್ಯಾನ. ಇಂಥ ವೇಳೆದಾಗ ಈ ಮನ್ಯಾಗ ಯಾರೂ ಇಲ್ಲ, ನೀವು ಇಂಥ ವೇಳೆದಾಗ ಬಂದಿರಿ, ಏನು ಕೆಲಸ ಇತ್ತು ಏನು ಇಲ್ಲಣ್ಣ. ಬರ್ರಿ ಬಂದವರು ಈ ಬಣ್ಣದ ಮನೆ ಐತಿ ಹಾಕಿದ್ದೀನಿ, ಕುಂದ್ಕೊಡ್ರಿ, ಕೈಕಾಲು ತೊಗೊಳ್ರಿ, ಅದು ಕೂಡ್ರಿ, ಏನು ನಿಮಗೆ ಬೇಕಾಗಿತ್ತು, ಏನು ತೊಂದರೆ ಬಂತು ಅಂತ ಹೇಳ್ರಿ. ನೋಡ್ತಂಗೆ ಗಂಗವ್ವ, ನೀ ಹೇಳ್ದಂಗೆ ಯವ್ವ, ಕೈ ಕಾಲು ತೊಳ್ಕೊಂಡು ನಾನಾದರೂ ಈ ಮನೆ ಮೇಲೆ ಕುಂಡಿರ್ತೀನವ. ಹೇಳಣ್ಣ, ನೋಡು ಮನೆಗೆ ಅತಿಥಿಗಳು ಬಂದರೆ ಅವರ ದೇವರ ಸಮಾನ. ಯಾರೇ ಆಗಲಿ ಒಬ್ಬರ ಮನೆಗೆ ಒಬ್ಬರಿಗೆ ಅನುಮತಿ ಅನ್ನೋದು ಹೇಳಕ್ಕೆ ಬರ್ಬೇಕಾಗ್ತೈತಿ. ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಯಾರಿಗೆ ಕಷ್ಟ ಬಂದರೂ ಒಬ್ರಿಗೊಬ್ಬರ ನಾವು ಸ್ಪಂದಿಸ್ಬೇಕಾಗತಿ. ಅಂಥವ್ರನ್ನ ಸತ್ಕರಿಸೋದು ನನ್ನ ಕುಲಧರ್ಮನೂ ಐತಿ. ನೀವಾದರೂ ಈಗ ಹಣ್ಣು ಅದಾವೆ, ಬಾಳೆಹಣ್ಣು ತೊಗೊಳ್ರಿ, ಫಲ ತಿನ್ನಿರಿ. ಆಮೇಲೆ ನಿಮಗೆ ಬೇಕಾದ್ರೆ ಹಸು ಆದ್ರೆ ಅಡುಗೆ ಮಾಡ್ತೇನೆ, ಅದನ್ನ ಊಟ ಮಾಡಕ್ರ. ಏನು ಮಾತಂಗಿ ಅಂಥ ಮಾತಾಡ್ತೇನೆ. ನಿನ್ನ ಮಾತು ಕೇಳಿದ್ರೆ ನನ್ನ ಹೊಟ್ಟೆ ತುಂಬ್ದಂಗೆ ಆಗೈತಿ. ಇಂಥ ಬಡ ಅನ್ನನ ಮೇಲೆ ಎಷ್ಟು ಪ್ರೀತಿ. ನಮ್ಮ ಸಾಕವ್ವ, ಏನು ಬಾಳೆಹಣ್ಣು ಪಲ್ಲಾರ ಕೊಟ್ಟಿದೆಯಲ್ಲ, 2 ಬಾಳೆಹಣ್ಣು ತಿಂತೀನಿ. ನನ್ನ ಮನಸ್ಸಿಗೆ ಆನಂದ ಆಯ್ತು ನೋಡವ್ವ. ನಿನ್ನಂಥ ತಂಗಿ ಇದ್ರೆ ನಿನ್ನಂಗೆ ಇರಬೇಕು. ಭಾಳ ಸಂತೋಷ ಆಯ್ತು ನೋಡಣ್ಣ. ಪಾಪನ ನೋಡಿ, ಯಾರಿಗೇ ಆದರೂ ಒಬ್ಬರಿಗೊಬ್ಬರೇ ಪರಸ್ಪರ ಏನು ಮನೆಗೆ ಬಂದವರಿಗೆ ಸತ್ಕಾರ ಮಾಡಬೇಕಾಗತ್ತೆ. ನಮಗೆ ಎಷ್ಟಿದ್ದಪ್ಪ ನೋಡು, ಬೆಲ್ಲ ಇಲ್ಲ ಅಂದ ಕಡೆಗೆ ಬೆಲ್ಲ ಅಂತ ಮಾತಾಡಕ್ಕೆ ಬರ್ತೈತಿ. ಮತ್ತೇನಾದ್ರು ಬೇಕಾಗಿತ್ತೇನು ರೀ? ತಾಂಬೂಲ ತೊಗೋತೀರಣ್ಣ, ಎಲೆ ಅಡಿಕೆ ತೊಗೋತೀರಣ್ಣ, ಯಾವ ಸಲ ಮಾಡ್ತಿದ್ದ ಹೇಳ್ರಿ. ನಮ್ಮ ಮನ್ಯಾಗ ಎಲೆ ಅಡಿಕೆ ಇವರೆಲ್ಲ ಕೊಟ್ಟಾನು. ಚೇ ತಂಗಿ, ನೀನು ಭಾಳ ಕರುಣಕ್ಕಿದೀವ, ಭಾಳ ಕರುಣಕ್ಕಿ. ನಿನ್ನಂಥ ತಂಗಿ ಸಿಗುವುದನ್ನ ಅಪರೂಪ. ಮನೆಗೆ ಬಂದ ನಾನು ಬಡವ ಮನುಷ್ಯ, ಬ್ರಾಹ್ಮಣ ಬರ ಅಂತ ನನಗೆ ಎಷ್ಟು ಉಪಚಾರ ಮಾಡಿದೀವ ನೀನು. ಇರಿ ಬಿಡಲ್ಲ, ಅದ್ರಾಗ ಏನೈತಿ ನೋಡು. ನಮ್ಮದು ಲಗಳಾರ ಮಣಿತಾನ, ಬಯಲಂಬಲ್ಲಾಗ ಮೊದಲಿಂದ ದೊಡ್ಡ ಮಣಿತಾನ. ಮೊದಲಿಂದು ದಯ ಧರ್ಮ ನಮ್ಮ ಮನೆಯೊಳಗೆ ಐತಿ. ಯಾರೇ ಬರಲಿ ಹೋಗಲಿ, ಬಂದವರಿಗೆ ಮರ್ಯಾದೆ ಮಾಡೋದ, ಅವ್ರ ಕಷ್ಟ ನಷ್ಟಗಳು ಏನೇ ಇದ್ರೂ ಸಹಿತ ಅದಕ್ಕೆ ಸಾಧ್ಯ ಆದ ಸಹಾಯ ಮಾಡೋದ, ಅದಂತೂ ನಮ್ಮ ಹಿರಿಯರ ಮೊದಲಿಂದ ಮಾಡ್ಕೊತ ಬಂದಾರ. ನನ್ನ ಗಂಡ ಮೈದಂಡ್ರು ಕೂಡ ಅದಕ್ಕೇನು ಹೊರತಾಗಿಲ್ಲ, ಅವರು ಮಾಡ್ಕೊತ ಬಂದಾರು. ಇಂಥ ವೇಳೆಗೆ ನೀವು ಬಂದಿದ್ದೀರಿ ಅಂದ ಕೂಡಲೇ ನಿಮಗೆ ಏನು ಆಗೈತಿ, ಮತ್ತು ನಿಮಗೇನ ತೊಂದರೆ ಬಂದೈತಿ ಅದನ್ನ ಹೇಳ್ರಿ. ಏನಿಲ್ಲ ತಂಗಿ, ಅಂಥದ್ದೇನು ಕೆಲಸ ಇಲ್ಲ ಬಿಡುವ. ಮತ್ತು ಕೆಲಸ ಇಲ್ಲ ಅಂತ ಅಂತೀರಿ, ಮತ್ತು ನನ್ನ ಮನೆಗೆ ಬಂದಿರಿ,